ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 9/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 7/11/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ತಂದೆ ಈ ಮುಖದ ಮೂಲಕ ಏನು ತಿಳಿಸುತ್ತಾರೆಯೋ ಇದು ರಾಜಯೋಗದ ಶಿಕ್ಷಣವಾಗಿದೆ. ಬಹಳ ಸಹಜವಾದ ಶಿಕ್ಷಣವಾಗಿದೆ. ತಂದೆಯನ್ನು ನೆನಪು ಮಾಡಿರಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿರಿ. ಬೇಹದ್ದಿನ ತಂದೆಯನ್ನು ಗುರುತಿಸಿರಿ ಮತ್ತು ರಾಜಧಾನಿಯನ್ನು ಪಡೆದುಕೊಳ್ಳಿರಿ. ಈ ಪ್ರಪಂಚವನ್ನು ಮರೆತು ಬಿಡಿ. ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ. ಈ ಇಡೀ ಹಳೆಯ ಪ್ರಪಂಚವು ಮುಕ್ತಾಯವಾಗಲಿದೆ ಎಂದು ನಿಮಗೆ ಗೊತ್ತಿದೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಏನು ಮಾಡುತ್ತಿದ್ದಾರೆ? ಯುದ್ಧದ ಮೈದಾನದಲ್ಲಿ ನಿಂತಿದ್ದಾರೆ. ನಿಂತಿಲ್ಲ, ನೀವಂತೂ ಕುಳಿತಿದ್ದೀರಲ್ಲವೇ? ನಿಮ್ಮ ಸೇನೆ ಎಷ್ಟು ಚೆನ್ನಾಗಿದೆ. ಇವರನ್ನು ಆತ್ಮಿಕ ತಂದೆಯ ಆತ್ಮಿಕ ಸೇನೆ ಎಂದು ಕರೆಯಲಾಗುತ್ತದೆ. ಆತ್ಮಿಕ ತಂದೆಯ ಜೊತೆ ಯೋಗವನ್ನು ಜೋಡಿಸಿ ರಾವಣನ ಮೇಲೆ ವಿಜಯವನ್ನು ಪಡೆಯಲು ಎಂತಹ ಸಹಜ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ನಿಮ್ಮನ್ನು ಗುಪ್ತ ಯೋಧರು ಎಂದು ಕರೆಯಲಾಗುತ್ತದೆ. ಗುಪ್ತ ಮಹಾವೀರರು. 5 ವಿಕಾರಗಳು, ಅದರಲ್ಲಿಯೂ ಮೊದಲು ದೇಹಾಭಿಮಾನದ ಮೇಲೆ ನೀವು ವಿಜಯವನ್ನು ಪಡೆಯುತ್ತೀರಿ. ತಂದೆ ವಿಶ್ವದ ಮೇಲೆ ವಿಜಯವನ್ನು ಪಡೆಯಲು ಅಥವಾ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಎಂತಹ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ನೀವು ಮಕ್ಕಳ ಹೊರತಾಗಿ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ನೀವು ವಿಶ್ವದ ಮೇಲೆ ಶಾಂತಿ ಅಥವಾ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಎಲ್ಲಿ ಅಶಾಂತಿ, ದುಃಖ, ರೋಗದ ಹೆಸರು, ಚಿಹ್ನೆ ಇರುವುದಿಲ್ಲವೋ ಈ ಶಿಕ್ಷಣ ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತದೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆಯುವುದರಿಂದ ನೀವು 21 ಜನ್ಮಗಳಿಗಾಗಿ ಜಗಜ್ಜೀತರಾಗುತ್ತೀರಿ. ಇದು ಬಹಳ ಸಹಜವಾಗಿದೆ. ನೀವು ಶಿವ ಬಾಬಾರವರ ಆತ್ಮಿಕ ಸೇನೆಯಾಗಿದ್ದೀರಿ. ರಾಮನ ಮಾತಲ್ಲ, ಕೃಷ್ಣನ ಮಾತೂ ಅಲ್ಲ. ರಾಮ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಉಳಿದಂತೆ ಆ ರಾಮ ಮುಂತಾದವರ ಸೇನೆಯನ್ನು ಏನು ತೋರಿಸುತ್ತಾರೆಯೋ ಅದೆಲ್ಲವೂ ತಪ್ಪಾಗಿದೆ. ಕೋತಿಗಳ ಸೇನೆ ಇರುವುದೇ ಇಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆ ತಿಳಿಸುತ್ತಾರೆ, ನಾಟಕದ ಪ್ಲಾನ್ ಅನುಸಾರವಾಗಿ ಭಕ್ತಿ ಮಾರ್ಗದಲ್ಲಿ ನೀವು ನನ್ನಿಂದ ಅಂದರೆ ತಂದೆಯಿಂದ ಬಹಳ ದೂರವಾಗಿದ್ದೀರಿ. ಎಷ್ಟೊಂದು ಅನಾಥರಾಗಿದ್ದೀರಿ. ವಿಶೇಷವಾಗಿ ಭಾರತ ಮತ್ತು ಸಾಮಾನ್ಯವಾಗಿ ಇಡೀ ಪ್ರಪಂಚವು ನಿರ್ಧಣಿಯಾಗಿದೆ. ವಿಕಾರಕ್ಕಾಗಿ ಎಷ್ಟೊಂದು ಜಗಳವಾಡುತ್ತಾರೆ. ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ತಿನ್ನಬೇಕು ಎಂಬ ಗಾಯನವೂ ಇದೆ. ಅಮೃತವು ನಿಮಗೆ ಈ ಸಮಯದಲ್ಲಿಯೇ ಜ್ಞಾನ ಸಾಗರನಿಂದ ಸಿಗುತ್ತದೆ. ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಕತ್ತಲು ವಿನಾಶವಾಯಿತು ಎಂದು ಗಾಯನ ಮಾಡಲಾಗುತ್ತದೆ. ಕಲಿಯುಗವು ಘೋರ ಕತ್ತಲಾಗಿದೆ. ಎಷ್ಟೊಂದು ಹೊಡೆದಾಟ, ಬಡಿದಾಟ, ಜಗಳಗಳಿವೆ. ಸತ್ಯಯುಗದಲ್ಲಿ ಇವು ಇರುವುದೇ ಇಲ್ಲ. ನೀವು ನಿಮ್ಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುತ್ತಿದ್ದೀರಿ ಎಂದು ನೋಡಿರಿ. ಇದರಲ್ಲಿ ಯಾವುದೇ ಕೈ ಕಾಲುಗಳನ್ನು ಆಡಿಸುವುದಿಲ್ಲ. ಇದರಲ್ಲಿ ದೇಹದ ಭಾನವನ್ನು ಮುರಿಯಬೇಕಾಗಿದೆ. ಮನೆಯಲ್ಲಿದ್ದರೂ ಸಹ ಮೊಟ್ಟ ಮೊದಲು ನಾವು ಆತ್ಮರಾಗಿದ್ದೇವೆ ಎಂದು ನೆನಪು ಮಾಡಿಕೊಳ್ಳಿರಿ. ದೇಹವಲ್ಲ, ನೀವು ಆತ್ಮರೇ. 84 ಜನ್ಮಗಳನ್ನು ಪಡೆಯುತ್ತೀರಿ. ಈಗ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಹಳೆಯ ಪ್ರಪಂಚವು ಈಗ ಮುಕ್ತಾಯವಾಗಲಿದೆ. ಇದನ್ನು ಪುರುಷೋತ್ತಮ ಸಂಗಮ ಯುಗದ ಅಧಿಕ ಯುಗ ಎಂದು ಕರೆಯಲಾಗುತ್ತದೆ. ಜುಟ್ಟು ಚಿಕ್ಕದಾಗಿರುತ್ತದೆಯಲ್ಲವೇ? ಬ್ರಾಹ್ಮಣರ ಜುಟ್ಟು ಪ್ರಸಿದ್ಧವಾಗಿದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ನೀವು ಪ್ರತಿ 5,000 ವರ್ಷಗಳಿಗೊಮ್ಮೆ ಬಂದು ತಂದೆಯಿಂದ ರಾಜಧಾನಿಯನ್ನು ಪಡೆಯಲು ಇದನ್ನು ಓದುತ್ತೀರಿ. ಅಂದ್ರೆ ಶಿವಬಾಬಾ ಕೊಡುವ ಶಿಕ್ಷಣವನ್ನ ಓದುತ್ತೀರಿ. ಗುರಿ ಉದ್ದೇಶ ಸಹ ಎದುರಿಗಿದೆ. ಶಿವಬಾಬಾ ನಮ್ಮನ್ನು ಇವರಂತೆ ಮಾಡುತ್ತಾರೆ. ಹೌದು ಮಕ್ಕಳೇ, ಏಕೆ ಆಗಬಾರದು? ಕೇವಲ ದೇಹಾಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಕತ್ತರಿಸಲ್ಪಡುತ್ತವೆ. ಈ ಜನ್ಮದಲ್ಲಿ ಪಾವನರಾಗುವುದರಿಂದ ನಾವು 21 ಜನ್ಮಗಳವರೆಗೆ ಪುಣ್ಯಾತ್ಮರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗ, ತ್ರೇತಾಯುಗದಲ್ಲಿ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ನಂತರ ಇಳಿಯುವ ಕಲೆ ಪ್ರಾರಂಭವಾಗುತ್ತದೆ. ನಮ್ಮದೇ 84 ಜನ್ಮಗಳ ಚಕ್ರವಾಗಿದೆ ಎಂದೂ ಸಹ ನಿಮಗೆ ಗೊತ್ತಿದೆ. ಇಡೀ ಪ್ರಪಂಚವಂತೂ ಈ ಶಿಕ್ಷಣವನ್ನು ಓದಲು ಬರುವುದಿಲ್ಲ. ಸತ್ಯಯುಗ ಮತ್ತು ತ್ರೇತಾಯುಗವನ್ನು
ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಅದನ್ನು ಈಗ ಮತ್ತೆ ಸ್ಥಾಪನೆ ಮಾಡುತ್ತಿದ್ದಾರೆ. ನಂತರ ದ್ವಾಪರ ಕಲಿಯುಗವು ರಾವಣನ ಸ್ಥಾಪನೆಯಾಗಿದೆ. ರಾವಣನ ಚಿತ್ರವೂ ಇದೆಯಲ್ಲವೇ? ಮೇಲ್ಭಾಗದಲ್ಲಿ ಕತ್ತೆಯ ತಲೆ ಇದೆ. ಅಂದ್ರೆ ರಾವಣನ ಕಿರೀಟದ ಮೇಲ್ಭಾಗದಲ್ಲಿ ಕತ್ತೆಯ ತಲೆನ ತೋರಿಸಿದ್ದಾರೆ. ಅಂದ್ರೆ ವಿಕಾರಿಗಳಾದಾಗ ಕತ್ತೆಗಳಂತಾಗುತ್ತಾರೆ. ನಾವೇನಾಗಿದ್ದೇವೋ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಂದೆ ಇಲ್ಲದೆ ನಾವು ಎಷ್ಟೊಂದು ಕೊಳಕಾಗಿದ್ದೇವೆ. ಡರ್ಟಿ ಬ್ರೂಟ್ಸ್ ಅಂದ್ರೆ ಗಲೀಜು ಪ್ರಾಣಿಗಳೆಂದು ಹೇಳಲಾಗುತ್ತದೆ. ಚೀಚಿ ವಿಕಾರಿಗಳಾಗುತ್ತಾರೆ. ಇದನ್ನು ಗಲೀಜು ಕುಡಿಯುವುದು, ಗಲೀಜು ತಿನ್ನುವುದು ಎನ್ನಿ ಒಂದೇ ಮಾತಾಗಿದೆ. ಅಸಂಖ್ಯ ಕಳ್ಳರು ಹರಾಮ್ಖೋರರು ಎಂದು ಹೇಳುತ್ತಾರಲ್ಲವೇ? ಇದು ಪಾಪಾತ್ಮರ ಪ್ರಪಂಚವೇ ಆಗಿದೆ. ಪಾಪಾತ್ಮರ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಪುಣ್ಯಾತ್ಮರ ಪ್ರಪಂಚದಲ್ಲಿ ಪ್ರಾರಂಭದಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತಾರೆ. ನೀವೀಗ ಇಡೀ ವಿಶ್ವದ ಮೇಲೆ ಮಾಲೀಕರಾಗುತ್ತೀರಿ. ಇವರು ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದಾರಲ್ಲವೇ? ಸ್ವರ್ಗದ ಮಾಲೀಕತನವನ್ನಂತೂ ಅವಶ್ಯವಾಗಿ ತಂದೆಯೇ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ವಿಶ್ವದ ಮಾಲೀಕತನವನ್ನು ಕೊಡಲು ಬರುತ್ತೇನೆ. ಈಗ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ. ಅದು ಸಹ ಮೃತ್ಯು ಲೋಕದ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ. ಈ ಹಳೆಯ ಪ್ರಪಂಚದ ವಿನಾಶವು ಎದುರಿಗೆ ನಿಂತಿದೆ. ವಿನಾಶಕ್ಕಾಗಿ ಎಲ್ಲವೂ ತಯಾರಾಗಿದೆ. ಬಾಂಬ್ಸ್ ಮುಂತಾದವುಗಳನ್ನು ಮನೆಯಲ್ಲಿಯೇ ಕುಳಿತು ಸಮಾಪ್ತಿ ಮಾಡುವಂತೆ ತಯಾರಿಸುತ್ತಿದ್ದಾರೆ. ಮನೆಯಲ್ಲಿ ಕುಳಿತೆ ಹಳೆಯ ಪ್ರಪಂಚವನ್ನು ವಿನಾಶ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಈ ಬಾಂಬ್ಸ್ ಮುಂತಾದವುಗಳನ್ನು ಮನೆಯಲ್ಲಿ ಕುಳಿತೆ ಇಡೀ ಪ್ರಪಂಚವನ್ನು ಮುಕ್ತಾಯ ಮಾಡುವಂತೆ ಬಿಡುತ್ತಾರೆ. ನೀವು ಸಹ ಮನೆಯಲ್ಲಿ ಕುಳಿತೆ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ. ನೀವು ಯೋಗ ಬಲದಿಂದ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಅವರು ವಿಜ್ಞಾನದ ಬಲದಿಂದ ಇಡೀ ಪ್ರಪಂಚವನ್ನು ಸಮಾಪ್ತಿ ಮಾಡುತ್ತಾರೆ. ಅವರು ನಿಮ್ಮ ಸೇವಕರಾಗಿದ್ದಾರೆ. ನಿಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ನಿಮಗೆ ಹಳೆಯ ಪ್ರಪಂಚವನ್ನು ಮುಕ್ತಾಯ ಮಾಡಿ ಕೊಡುತ್ತಾರೆ. ಪ್ರಾಕೃತಿಕ ವಿಕೋಪಗಳು ಸಹ ನಿಮ್ಮ ಗುಲಾಮರಾಗುತ್ತವೆ. ಇಡೀ ಪ್ರಕೃತಿಯು ನಿಮ್ಮ ಗುಲಾಮಳಾಗುತ್ತಾಳೆ. ಕೇವಲ ನೀವು ತಂದೆಯೊಂದಿಗೆ ಯೋಗವನ್ನು ಜೋಡಿಸಿದರೆ ನೀವು ಮಕ್ಕಳಿಗೆ ಒಳಗೊಳಗೆ ಬಹಳ ಖುಷಿಯಾಗಬೇಕು. ಇಂತಹ ಅತ್ಯಂತ ಪ್ರೀತಿಯ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು. ಇದೇ ಭಾರತವು ಸಂಪೂರ್ಣ ಶಿವಾಲಯವಾಗಿತ್ತು. ಈಗ ಇದನ್ನು ವೈಶ್ಯಾಲಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ವಿಕಾರಿಯಾಗಿದೆ. ವಿಶೇಷವಾಗಿ ಭಾರತ, ಸಾಮಾನ್ಯವಾಗಿ ಪ್ರಪಂಚ ಅಂದ್ರೆ ಇಡೀ ಜಗತ್ತು ಈಗ ನರಕ ಆಗಿದೆ. ಹಾಗಾಗಿ ನಾಚಿಕೆ ಆಗುತ್ತದಲ್ಲವೇ? ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಇಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಆದರೆ ಈ ಕೋತಿ ಬುದ್ಧಿಯುಳ್ಳ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನೀವು ಕೋತಿಗಳಂತಿದ್ದೀರಿ ಎಂದು ಹೇಳುತ್ತಾರಲ್ಲವೇ? ರಾಮ ಎಂದು ಶಿವನಿಗೆ ಹೇಳಲಾಗುತ್ತದೆ ಎನ್ನುವುದನ್ನು ಸಹ ತಿಳಿಸಲಾಗಿದೆ. ರಾಮ ರಾಮ ಎಂದು ಜಪಿಸುವಾಗ ಅವರು ತ್ರೇತಾಯುಗದ ರಾಮನನ್ನು ನೆನಪು ಮಾಡುವುದಿಲ್ಲ. ಮಾಲೆಯಲ್ಲಿ ಮೇಲ್ಭಾಗದಲ್ಲಿ ಹೂವನ್ನು ಸಹ ತೋರಿಸುತ್ತಾರೆ. ಅದು ನಿರಾಕಾರವಾಗಿದೆ. ಅವರನ್ನೇ ನೆನಪು ಮಾಡಬೇಕು. ಉಳಿದಂತೆ ರಾಮನು ಕೋತಿಗಳ ಸೇನೆಯನ್ನು ತೆಗೆದುಕೊಂಡನು, ಹೀಗಾಯಿತು. ಅಂತಹ ಯಾವುದೇ ಮಾತಿಲ್ಲ. ಕ್ರಿಶ್ಚಿಯನ್ ಜನರು ಇಂತಹ ಮಾತುಗಳನ್ನು ಕೇಳಿದಾಗ ನಗುತ್ತಾರೆ. ಇವರಂತೂ ಹುಚ್ಚರಂತೆ ಆಗಿದ್ದಾರೆ. ರಾಮನ ಸೀತೆಯನ್ನು ಕದಿಯಲಾಯಿತು ಅಂದ್ರೆ ರಾವಣ ಹೊತ್ಕೊಂಡೋದ. ಕೃಷ್ಣನಿಗೆ ಇಷ್ಟೊಂದು ಜನ ರಾಣಿಯರಿದ್ದರು. ಎಷ್ಟೊಂದು ಆರೋಪಗಳನ್ನು ಹೊರಿಸುತ್ತಾರೆ. ನಾವು ಸಹ ಕೋತಿಗಳಾಗಿದ್ದೆವು ಎಂಬ ಸ್ಮೃತಿ ಈಗ ನಿಮಗೆ ಬಂದಿದೆ. ಈಗ ತಂದೆ ಹೇಳಿದ್ದಾರೆ, ಹಿಯರ್ ನೋ ಹಿವಿಲ್, ಸಿ ನೋ ಹಿವಿಲ್. ಕೆಟ್ಟ ಮಾತುಗಳನ್ನು ಕೇಳಬೇಡಿ, ಕೆಟ್ಟ ಮಾತುಗಳನ್ನು ಆಡಬೇಡಿ, ಬಾಯಿಂದಲೂ ಮಾತನಾಡಬೇಡಿ. ನೀವು ಎಷ್ಟೊಂದು ಡರ್ಟಿ ಆಗಿದ್ದೀರಿ, ಗಲೀಜಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಅಂದ್ರೆ ಮನಸ್ಸಿನಿಂದ ಎಷ್ಟು ಕೊಳಕಾಗಿದ್ದೀರಿ, ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡ್ತಾ. ನಿಮ್ಮ ಬಳಿ ಅಪಾರ ಸಂಪತ್ತಿತ್ತು. ನೀವು ಸ್ವರ್ಗದ ಮಾಲೀಕರಾಗಿದ್ದವರು. ಈಗ ನೀವು ಸ್ವರ್ಗದ ಬದಲಾಗಿ ನರಕದ ಮಾಲೀಕರಾಗಿದ್ದೀರಿ. ಪ್ರತಿ 5,000 ವರ್ಷಗಳ ನಂತರ ನಾನು ನಿಮ್ಮನ್ನು ವೈಶ್ಯಾಲಯ ರವರವ ನರಕದಿಂದ ತೆಗೆದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆತ್ಮಿಕ ಮಕ್ಕಳೇ, ನೀವು ನನ್ನ ಮಾತನ್ನು ಕೇಳುವುದಿಲ್ಲವೇ? ಪರಮಾತ್ಮ ಹೇಳುತ್ತಾರೆ, ಪವಿತ್ರರಾಗಿರಿ. ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗಿರಿ. ಹಾಗಾದರೆ ಆಗುವುದಿಲ್ಲವೇ? ಒಂದು ಜನ್ಮಕ್ಕಾಗಿ ನೀವು ನಿಮ್ಮ ಇಡೀ ರಾಜಧಾನಿಯನ್ನು ಕಳೆದುಕೊಳ್ಳುತ್ತೀರಿ.
ಇನ್ನು 8 ವರ್ಷಗಳಿವೆ. ವಿನಾಶವಂತೂ ಅವಶ್ಯವಾಗಿ ಆಗುತ್ತದೆ. ಈ ಯೋಗ ಬಲದಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಲ್ಪಡಲು ಸಮಯ ಹಿಡಿಯುತ್ತದೆ. ಮಕ್ಕಳು ಆರಂಭದಿಂದಲೂ ಬಂದಿದ್ದಾರೆ, ಆದರೆ 10% ಯೋಗವೂ ಸಹ ಜೋಡಣೆಯಾಗುವುದಿಲ್ಲ. ಆದ್ದರಿಂದ ಪಾಪಗಳು ಕತ್ತರಿಸಲ್ಪಡುವುದೇ ಇಲ್ಲ. ಹೊಸಬರು ತಕ್ಷಣ ಯೋಗಿಗಳಾಗುತ್ತಾರೆ. ಆಗ ಪಾಪಗಳು ಕತ್ತರಿಸಲ್ಪಡುತ್ತವೆ ಮತ್ತು ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ನಾವೀಗ ನಿರ್ವಿಕಾರಿಯಾಗಬೇಕು ಎಂದು ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ನಾವು ವಾಪಸ್ ಹೋಗಬೇಕಿದೆ. ತಂದೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಪಾಪಾತ್ಮರು ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಅವರು ದುಃಖಧಾಮದಲ್ಲಿಯೇ ಇರುತ್ತಾರೆ. ಆದ್ದರಿಂದ ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಅರೆ ಮಕ್ಕಳೇ, ಹೂವಿನಂತೆ ಆಗಿರಿ. ದೈವಿ ಕುಲಕ್ಕೆ ಕಳಂಕವನ್ನು ತರಬೇಡಿ. ನೀವು ವಿಕಾರಿಗಳಾದ ಕಾರಣ ಎಷ್ಟೊಂದು ದುಃಖಿಗಳಾಗಿದ್ದೀರಿ. ಇದು ಸಹ ನಾಟಕದ ಆಟವು ಮಾಡಲ್ಪಟ್ಟಿದೆ. ಪವಿತ್ರರಾಗದಿದ್ದರೆ ಪವಿತ್ರ ಪ್ರಪಂಚ ಸ್ವರ್ಗದಲ್ಲಿ ಬರುವುದಿಲ್ಲ. ಭಾರತವು ಸ್ವರ್ಗವಾಸಿಯಾಗಿತ್ತು, ಕೃಷ್ಣಪುರಿಯಲ್ಲಿತ್ತು, ಈಗ ನರಕವಾಸಿಯಾಗಿದೆ. ನೀವು ಮಕ್ಕಳು ಬಹಳ ಖುಷಿಯಿಂದ ವಿಕಾರಗಳನ್ನು ಬಿಡಬೇಕು. ವಿಷ ಕುಡಿಯುವುದನ್ನು ತಕ್ಷಣ ಬಿಡಬೇಕು. ವಿಷವನ್ನು ಕುಡಿಯುತ್ತಾ ಕುಡಿಯುತ್ತಾ ನೀವು ವೈಕುಂಠಕ್ಕೆ ಹೋಗಲು ಸಾಧ್ಯವೇ? ಈಗ ಈ ರೀತಿ ಆಗಲು ನೀವು ಪವಿತ್ರರಾಗಬೇಕು. ಅಂದ್ರೆ ವೈಕುಂಠದ ಮಾಲೀಕರಾಗ್ಲಿಕ್ಕೆ ಪವಿತ್ರರಾಗಬೇಕು. ಇವರು ಈ ರಾಜಧಾನಿಯನ್ನು ಹೇಗೆ ಪಡೆದುಕೊಂಡರು ಎನ್ನುವುದನ್ನು ನೀವು ತಿಳಿಸಬಹುದು. ರಾಜಯೋಗದಿಂದ ಇದು ಶಿಕ್ಷಣ ಆಗಿದೆಯಲ್ಲವೇ? ಹೇಗೆ ವಕೀಲರ ಯೋಗ, ಸರ್ಜನ್ ಯೋಗ ಇರುತ್ತದೆಯೋ, ಅಂದ್ರೆ ವಕೀಲರಾಗ್ಲಿಕ್ಕೆ ವಕೀಲ ಶಿಕ್ಷಕರ ಜೊತೆಗೆ ಬುದ್ಧಿಯೋಗ ಜೋಡಿಸ್ತಾರೆ. ಸರ್ಜನ್ನರ ಜೊತೆಗೆ ಬುದ್ಧಿಯೋಗ ಜೋಡಿಸ್ಕೊಂಡು ಸರ್ಜನ್ ಆಗ್ತಾರೆ. ಇದು ಭಗವಾನುವಾಚ ಆಗಿದೆ. ತಂದೆ ರಥದಲ್ಲಿ ಬಂದು ಹೇಗೆ ಪ್ರವೇಶ ಮಾಡುತ್ತಾರೆ? ತಂದೆ ಹೇಳುತ್ತಾರೆ, ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಇವರಲ್ಲಿ ಕುಳಿತು ನೀವು ಮಕ್ಕಳಿಗೆ ಜ್ಞಾನ ಕೊಡುತ್ತೇನೆ. ಇವರು ವಿಶ್ವದ ಮಾಲೀಕರು ಪವಿತ್ರರಾಗಿದ್ದರು ಎಂದು ನನಗೆ ಗೊತ್ತಿದೆ. ಈಗ ಅಪವಿತ್ರರು ಕಂಗಾಲಾಗಿದ್ದಾರೆ. ಮತ್ತೆ ಮೊದಲನೇ ನಂಬರ್ನಲ್ಲಿ ಇವರು ಹೋಗುತ್ತಾರೆ. ಇವರಲ್ಲಿಯೇ ನಾನು ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಜ್ಞಾನ ಕೊಡುತ್ತೇನೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ಮಕ್ಕಳೇ ಪವಿತ್ರರಾಗಿರಿ, ಆಗ ನೀವು ಸದಾ ಸುಖಿಗಳಾಗುತ್ತೀರಿ. ಸತ್ಯಯುಗವು ಅಮರಲೋಕವಾಗಿದೆ, ದ್ವಾಪರ ಕಲಿಯುಗವು ಮೃತ್ಯುಲೋಕವಾಗಿದೆ. ಮಕ್ಕಳಿಗೆ ಎಷ್ಟು ಬಹಳ ಚೆನ್ನಾಗಿ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ. ಇಲ್ಲಿ ದೇಹಿ ಅಭಿಮಾನಿಗಳಾಗುತ್ತಾರೆ, ಮತ್ತೆ ದೇಹಾಭಿಮಾನದಲ್ಲಿ ಬಂದು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ. ಮಾಯೆಯ ಒಂದೇ ಒಂದು ಫಿರಂಗಿ ಹೊಡೆತ ಎಂತಹದ್ದೆಂದರೆ ಏಕದಂ ಗಟಾರದಲ್ಲಿ ಬೀಳಿಸಿ ಬಿಡುತ್ತದೆ. ಆ ಫಿರಂಗಿ ಹೊಡೆತದಿಂದ ಮಕ್ಕಳು ಗಟಾರದಲ್ಲಿ ಬಿದ್ದು ಬಿಡುತ್ತಾರೆ. ಬಾಬಾ ಸಿನ್ನಲ್ಲಿಯೂ ವಾಣಿಯನ್ನು ನುಡಿಸುತ್ತಿದ್ದರು. ನಿಮಗೆ ಈ ವಿಕಾರವು ಇಷ್ಟವಾಗುವುದಾದರೆ ಗಟಾರದಲ್ಲಿಯೇ ಬಿದ್ದಿರಿ ಎಂದಿದ್ದರು. ಮನುಷ್ಯರಿಗೆ ಇದರಲ್ಲಿ ಬಹಳ ಸುಖ ಸಿಗುತ್ತದೆ. ತಂದೆ ಹೇಳುತ್ತಾರೆ, ಇದು ಗಟಾರವಾಗಿದೆ, ಇದೇನು ಸುಖವಲ್ಲ. ಸ್ವರ್ಗವಂತೂ ಮತ್ತೆ ಎಂತಹದ್ದು? ಈ ದೇವತೆಗಳ ನಡವಳಿಕೆಯನ್ನು ನೋಡಿ ಹೇಗಿದೆ. ಹೆಸರೇ ಹೆವೆನ್, ಸ್ವರ್ಗವಾಗಿದೆ. ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ತಂದೆ ಮಾಡುತ್ತಾರೆ. ಆದರೂ ಹೇಳುತ್ತಾರೆ, ನಾವು ಅವಶ್ಯವಾಗಿ ವಿಷವನ್ನು ಕುಡಿಯುತ್ತೇವೆ. ಹಾಗಾದರೆ ನೀವು ಗಟಾರದಲ್ಲಿಯೇ ಬಿದ್ದಿರಿ, ಮತ್ತೆ ನೀವು ಬರುವುದು ಸಹ ನರಕದಲ್ಲಿಯೇ. ನೀವು ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ನೀವು ಶಿಕ್ಷೆಯನ್ನು ಸಹ ಬಹಳ ಅನುಭವಿಸುತ್ತೀರಿ. ನೀವು ಮಕ್ಕಳದ್ದು ಮಾಯೆಯೊಂದಿಗೆ ಯುದ್ಧವಾಗಿದೆ. ದೇಹಾಭಿಮಾನದಲ್ಲಿ ಬಂದು ಬಹಳ ಚೀಚಿ ಕೆಲಸವನ್ನು ಮಾಡುತ್ತಾರೆ. ನಮ್ಮನ್ನು ಯಾರೂ ನೋಡುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಕೋಪ ಲೋಭವಂತೂ ಪ್ರೈವೇಟ್ ಆಗಿರುವುದಿಲ್ಲ. ಕೋಪ ಲೋಭ ಎಲ್ಲರ ಮುಂದೆ ಬರುತ್ತದೆ. ವಿಕಾರದಲ್ಲಿ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಕಪ್ಪು ಮುಖ ಮಾಡಿಕೊಳ್ಳುತ್ತಾ ಕೃಷ್ಣನ ಆತ್ಮವು 84 ಜನ್ಮಗಳ ನಂತರ ಕಪ್ಪಾಗಿದೆ. ಸುಂದರ ಇದ್ದಂಥವರು ಕಪ್ಪಾಗಬೇಕಿದೆ. ಹಾಗಾಗಿ ಇಡೀ ಪ್ರಪಂಚವೇ ಅವರ ಹಿಂದೆ ಬಂದು ಬಿಟ್ಟಿತು. ದ್ವಾಪರ ಯುಗದಿಂದ ಹಿಡಿದು ಕೆಳಗೆ ಬೀಳುತ್ತಾ ಕಪ್ಪು ಕೋತಿಗಳಾಗಿದ್ದಾರೆ. ಅಂದರೆ ಕರ್ಮವೂ ಅಂತಹದ್ದಾಗಿದೆ. ಇಂತಹ ಪತಿತ ಪ್ರಪಂಚವನ್ನು ಬದಲಾಯಿಸುವುದು ಸಹ ಅವಶ್ಯವಾಗಿದೆ. ತಂದೆ ಹೇಳುತ್ತಾರೆ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಒಂದು ಜನ್ಮಕ್ಕಾಗಿ ಪವಿತ್ರರಾಗಲು ಸಾಧ್ಯವಿಲ್ಲವೇ? ಭಗವಾನುವಾಚ, ಕಾಮವಿಕಾರವು ಮಹಾಶತ್ರುವಾಗಿದೆ.
ವಾಸ್ತವದಲ್ಲಿ ನೀವು ಸ್ವರ್ಗವಾಸಿಗಳಾಗಿದ್ದಾಗ ಬಹಳ ಶ್ರೀಮಂತರಾಗಿದ್ದೀರಿ. ಎಷ್ಟು ಶ್ರೀಮಂತರಾಗಿದ್ದೀರಿ? ಆ ಮಾತನ್ನೇ ಕೇಳಬೇಡಿ. ಮಕ್ಕಳು ಕರೆಯುತ್ತಾರೆ, ಬಾಬಾ ನೀವು ಬನ್ನಿರಿ. ಏಕೆ? ಮುಳ್ಳುಗಳ ಕಾಡಿನಲ್ಲಿ ಕೋತಿಗಳನ್ನು ನೋಡಲು ಹೋಗೋಣವೇ? ಇಲ್ಲ, ಈಗಂತೂ ಹೋಗುವುದೇ ಇಲ್ಲ. ಕೋತಿಗಳನ್ನು ನೋಡಿ ತಲೆಯೇ ಏನಾಗಿ ಬಿಡುತ್ತದೆಯೋ ಗೊತ್ತಿಲ್ಲ. ನೀವು ಮಕ್ಕಳಂತೂ ನಾಟಕದನುಸಾರ ಸೇವೆಯನ್ನು ಮಾಡಲೇಬೇಕಿದೆ. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಮಾಡಬೇಕಾಗುತ್ತದೆ ಎಂದು ಗಾಯನ ಮಾಡಲಾಗುತ್ತದೆ ತಾನೆ. ಮಕ್ಕಳೇ ಹೋಗಿ ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ತಂದೆ ಎಲ್ಲಿಗೂ ಹೋಗಬೇಕಾಗಿಲ್ಲ, ಎಲ್ಲಿಗೂ ಹೋಗಲು ಮನಸ್ಸಾಗುವುದಿಲ್ಲ. ಶಿವಬಾಬಾ ಇವರ ರಥದಲ್ಲಿ ಜ್ಞಾನವನ್ನು ಕೊಡಲು ಬಹಳ ಅಲೆದಾಡಿದರು. ಈಗ ಅಲೆದಾಡುವುದಿಲ್ಲ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಎನ್ನುವುದನ್ನು ಮರೆಯಬೇಡಿರಿ. ನಿಮ್ಮ ಯುದ್ಧವು 5 ವಿಕಾರಗಳೊಂದಿಗಿದೆ. ಈ ಜ್ಞಾನ ಮಾರ್ಗವು ಸಂಪೂರ್ಣವಾಗಿ ಭಿನ್ನವಾಗಿದೆ. ಭಕ್ತಿಯು ಅಜ್ಞಾನ ಮಾರ್ಗವಾಗಿದೆ. ಕೆಳಗೆ ಬೀಳುತ್ತಾ ಬೀಳುತ್ತಾ ಹೋಗಿ ನರಕದಲ್ಲಿ ಬಿದ್ದಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು 21 ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಮತ್ತೆ ನಿಮ್ಮನ್ನು ನರಕವಾಸಿಯನ್ನಾಗಿ ಯಾರು ಮಾಡುತ್ತಾರೆ? ರಾವಣ. ವ್ಯತ್ಯಾಸವನ್ನು ನೋಡುತ್ತೀರಲ್ಲವೇ? ಜನ್ಮ ಜನ್ಮಾಂತರ ನೀವು ಭಕ್ತಿ ಮಾರ್ಗದ ಗುರುಗಳನ್ನು ಮಾಡಿಕೊಂಡಿದ್ದೀರಿ. ಪ್ರಾಪ್ತಿ ಏನೂ ಇಲ್ಲ. ಇವರನ್ನು ಸದ್ಗುರು ಎಂದು ಕರೆಯಲಾಗುತ್ತದೆ. ಸಿಖ್ ಜನರು ಹೇಳುತ್ತಾರೆ ತಾನೆ, ಸದ್ಗುರು ಅಕಾಲ್. ಇವರನ್ನು ಎಂದಿಗೂ ಯಾವುದೇ ಕಾಲವು ತಿನ್ನುವುದಿಲ್ಲ. ಆ ಸದ್ಗುರು ಕಾಲರ ಕಾಲನಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನೀವೆಲ್ಲ ಮಕ್ಕಳನ್ನು ಕಾಲನ ಪಂಜರದಿಂದ ಬಿಡಿಸಲು ಬಂದಿದ್ದೇನೆ. ಸತ್ಯಯುಗದಲ್ಲಿ ಮತ್ತೆ ಕಾಲವು ಬರುವುದೇ ಇಲ್ಲ. ಅದನ್ನು ಅಮರಲೋಕ ಎಂದು ಕರೆಯಲಾಗುತ್ತದೆ. ನೀವೀಗ ಶ್ರೀಮತದಂತೆ ಅಮರಲೋಕ ಸತ್ಯಯುಗದ ಮಾಲೀಕರಾಗುತ್ತಿದ್ದೀರಿ. ನಿಮ್ಮ ಯುದ್ಧವು ನೋಡಿ ಹೇಗಿದೆ. ಇಡೀ ಪ್ರಪಂಚವು ಒಬ್ಬರಿಗೊಬ್ಬರು ಹೊಡೆದಾಡುತ್ತಾರೆ, ಜಗಳವಾಡುತ್ತಾರೆ. ನಿಮ್ಮದು ಮತ್ತೆ ರಾವಣನ 5 ವಿಕಾರಗಳೊಂದಿಗೆ ಯುದ್ಧವಾಗಿದೆ. ಅವುಗಳ ಮೇಲೆ ನೀವು ವಿಜಯವನ್ನು ಪಡೆಯುತ್ತೀರಿ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಈ ಬ್ರಹ್ಮಕುಮಾರರು ಸುಳ್ಳು ಹೊಡೆಯುತ್ತಿರುತ್ತಾರೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಅಂದ್ರೆ ವಿನಾಶ ಆಗತ್ತೆ ಅಂತ ಹಿಂಗೆ ಸುಳ್ಳು ಸುಳ್ಳು ಹೇಳ್ತಿರ್ತಾರೆ ಅಂತ ಹೇಳ್ತಾರೆ. ಒಂದು ಕಥೆಯೂ ಇದೆಯಲ್ಲವೇ? ಒಬ್ಬರು ಹೇಳಿದರು, ಹುಲಿ ಬಂತು ಹುಲಿ ಎಂದು. ಆದರೆ ಆ ದಿನ ಹುಲಿ ಬರಲಿಲ್ಲ. 2 ಸಾರಿ 3 ಸಾರಿ 4 ಸಾರಿ ಹೀಗೆ ಮಾಡಿದರು. ಆದರೆ ಹುಲಿ ಬರಲೇ ಇಲ್ಲ. ಕೊನೆಗೆ ಹುಲಿ ಬರುವುದಿಲ್ಲ, ಇವರು ಹಿಂಗೆ ಸುಳ್ಳು ಹೇಳುತ್ತಾರೆ ಅಂತ ತಿಳ್ಕೊಂಡ್ರು ಜನ. ಆಗ ಒಂದು ದಿನ ನಿಜವಾಗಿಯೂ ಹುಲಿ ಬಂದೇ ಬಿಟ್ಟಿತು. ಇವರು ಸಹ ಹೀಗೆಯೇ ತಿಳಿದುಕೊಳ್ಳುತ್ತಾರೆ, ಇವರೇನು ಸುಳ್ಳು ಹೇಳುತ್ತಿರುತ್ತಾರೆ. ಆದರೆ ಕೊನೆಗೆ ಎಲ್ಲವೂ ಒಂದು ದಿನ ಮುಕ್ತಾಯವಾಗುತ್ತದೆ. ಈಗ ಈ ಕೌರವ ಸಂಪ್ರದಾಯದವರೆಲ್ಲರೂ ತಮ್ಮ ತಮ್ಮ ವ್ಯವಹಾರದಲ್ಲಿದ್ದಾರೆ. ಅವರಿಗೆ ಬಿಡುವೆಲ್ಲಿದೆ? ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಇಲ್ಲಿ ಬರುವುದೂ ಸಹ ಬಡವರೇ ಆಗಿದ್ದಾರೆ. ಸಾಹುಕಾರರ ಅದೃಷ್ಟದಲ್ಲಿ ಈಗಿಲ್ಲ. ಹಣದ ನಶೆಯಲ್ಲಿ ಅವರು ಮಗ್ನರಾಗಿರುತ್ತಾರೆ. ಇವೆಲ್ಲವೂ ಮುಕ್ತಾಯವಾಗಲಿದೆ. ಇನ್ನು 8 ವರ್ಷಗಳಿವೆ. 8 ವರ್ಷದಿಂದ 9 ವರ್ಷವಾಗುತ್ತದೆ ಎಂದು ಹೀಗೆ ತಿಳಿದುಕೊಳ್ಳಬೇಡಿ. ಅಲ್ಲ, ಇನ್ನು ಬೇಗನೆ ಆಗುತ್ತದೆ. ಆದರೆ 9 ಆಗುವುದಿಲ್ಲ. ನಾಟಕದ ಪ್ಲಾನ್ ಅನುಸಾರ ಅಂತಹದ್ದಾಗಿದೆಯಲ್ಲವೇ? ಈ ಇಷ್ಟೊಂದು ಬಾಂಬ್ಸ್ ಮುಂತಾದವುಗಳನ್ನು ತಯಾರಿಸಿದ್ದಾರೆ. ಅವುಗಳನ್ನು ಅವಶ್ಯವಾಗಿ ಉಪಯೋಗಕ್ಕೆ ತರಬೇಕಿದೆ. ಮೊದಲು ಯುದ್ಧವು ಬಾಣಗಳಿಂದ, ಕತ್ತಿಗಳಿಂದ, ಬಂದೂಕುಗಳಿಂದ ನಡೆಯುತ್ತಿತ್ತು. ಈಗ ಬಾಂಬ್ ಅಂತಹ ವಸ್ತು ಹೊರ ಬಂದಿದೆ. ಅದು ಮನೆಯಲ್ಲಿಯೇ ಕುಳಿತು ಎಲ್ಲವೂ ಸಮಾಪ್ತಿ ಮಾಡುತ್ತದೆ. ಈ ವಸ್ತುಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ತಯಾರಿಸುವುದಿಲ್ಲ. ಎಲ್ಲಿಯವರೆಗೆ ಇಟ್ಟುಕೊಳ್ಳುತ್ತಾರೆ? ತಂದೆ ಬಂದಿದ್ದಾರೆ ಎಂದರೆ ವಿನಾಶವಂತೂ ಅವಶ್ಯವಾಗಿ ಆಗಬೇಕಿದೆ. ನಾಟಕದ ಚಕ್ರವು ತಿರುಗುತ್ತಲೇ ಇರುತ್ತದೆ. ಅಲ್ಲಿಯವರೆಗೆ ನಿಮ್ಮ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗಬೇಕಿದೆ. ಈ ಲಕ್ಷ್ಮೀನಾರಾಯಣರಂತೂ ಎಂದಿಗೂ ಯುದ್ಧವನ್ನು ಮಾಡುವುದಿಲ್ಲ. ಬಲೆ ಶಾಸ್ತ್ರಗಳಲ್ಲಿ ಅಸುರರು ಮತ್ತು ದೇವತೆಗಳ ಯುದ್ಧವಾಯಿತು ಎಂದು ಬರೆಯಲಾಗಿದೆ. ಆದರೆ ಅವರು ಸತ್ಯಯುಗದವರು, ಅಸುರರು ಕಲಿಯುಗದವರು. ಇಬ್ಬರು ಹೇಗೆ ಸಿಗುತ್ತಾರೆ ಅಂದ್ರೆ, ಸತ್ಯಯುಗದ ದೇವತೆಗಳು, ಕಲಿಯುಗದ ಅಸುರರು ಇಬ್ರು ಒಟ್ಟಿಗೆ ಹೆಂಗ್ ಸಿಗ್ತಾರೆ? ಒಟ್ಟಿಗೆ ಸಿಕ್ಕಾಗ ಯುದ್ಧವಾಗುತ್ತದೆ. ನಾವೀಗ 5 ವಿಕಾರಗಳೊಂದಿಗೆ ಯುದ್ಧವನ್ನು ಮಾಡುತ್ತಿದ್ದೇವೆ ಎಂದು ನೀವೀಗ ಅರ್ಥ ಮಾಡಿಕೊಳ್ಳುತ್ತೀರಿ. ಇವುಗಳ ಮೇಲೆ ವಿಜಯವನ್ನು ಪಡೆದು ಸಂಪೂರ್ಣ ನಿರ್ವಿಕಾರಿಗಳಾಗಿರಿ. ನಾವು ನಿರ್ವಿಕಾರಿ ಪ್ರಪಂಚದ ಮಾಲೀಕರಾಗುತ್ತೇವೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದು ಮಾಡಲ್ಪಟ್ಟ ನಾಟಕವಾಗಿದೆ.
ಕೆಲವರ ಅದೃಷ್ಟದಲ್ಲಿ ಇಲ್ಲ. ಯೋಗ ಬಲವಿದ್ದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಸಂಪೂರ್ಣರಾದಾಗ ಸಂಪೂರ್ಣ ಪ್ರಪಂಚದಲ್ಲಿ ಬರಲು ಸಾಧ್ಯ. ತಂದೆ ಈ ಶಂಖಧ್ವನಿಯನ್ನು ಮಾಡುತ್ತಲೇ ಇರುತ್ತಾರೆ. ಅವರು ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಂಖ ಮತ್ತು ತುತ್ತೂರಿ ಮುಂತಾದವುಗಳನ್ನು ತಯಾರಿಸಿದ್ದಾರೆ. ತಂದೆ ಈ ಮುಖದ ಮೂಲಕ ಏನು ತಿಳಿಸುತ್ತಾರೋ ಇದು ರಾಜಯೋಗದ ಶಿಕ್ಷಣ ಆಗಿದೆ. ಬಹಳ ಸಹಜವಾದ ಶಿಕ್ಷಣ ಆಗಿದೆ. ತಂದೆಯನ್ನು ನೆನಪು ಮಾಡಿರಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿರಿ. ಬೇಹದ್ದಿನ ತಂದೆಯನ್ನು ಗುರುತಿಸಿರಿ ಮತ್ತು ರಾಜಧಾನಿಯನ್ನು ಪಡೆದುಕೊಳ್ಳಿರಿ. ಈ ಪ್ರಪಂಚವನ್ನು ಮರೆತು ಬಿಡಿ. ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ. ಈ ಇಡೀ ಹಳೆಯ ಪ್ರಪಂಚವು ಮುಕ್ತಾಯವಾಗಲಿದೆ ಎಂದು ನಿಮಗೆ ಗೊತ್ತಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಕೇವಲ ಭಾರತವೇ ಇತ್ತು. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಧುರಾತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಪವಿತ್ರ ಭವ. ಪವಿತ್ರತೆಯ ಶಕ್ತಿಯನ್ನು ತಿಳಿದುಕೊಂಡಿದ್ದೀರಲ್ಲವೇ? ಪವಿತ್ರತೆ ಅಂದರೆ ಶುದ್ಧಿ. ಆದ್ದರಿಂದ ಪವಿತ್ರತೆಯ ಶಕ್ತಿಯಿಂದ ಎಂತಹದ್ದೇ ವಾತಾವರಣವನ್ನು ಶುದ್ಧವನ್ನಾಗಿ ಮಾಡಬಹುದು. ಏನು ಮಾಡುವುದು? ವಾಯುಮಂಡಲವೇ ಆಗಿತ್ತು, ವಾತಾವರಣವೇ ಆಗಿತ್ತು ಎಂದು ಹೇಳುತ್ತೀರಲ್ಲವೇ? ಆದರೆ ನಿಮ್ಮ ಪವಿತ್ರತೆಯ ಶಕ್ತಿಯ ಮುಂದೆ ಯಾವುದೇ ವಾಯುಮಂಡಲ ಅಥವಾ ವಾತಾವರಣವೇನಾಗಿದೆ? ನಿಮ್ಮನ್ನು ಯಾರೂ ಪ್ರಭಾವಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ವೃತ್ತಿಯಿಂದ ವಾತಾವರಣವು ನಿರ್ಮಾಣವಾಗುತ್ತದೆ ಎಂಬ ಗಾದೆ ಮಾತಿದೆಯಲ್ಲವೇ? ಹಾಗಾಗಿ ಮೊದಲು ತಮ್ಮ ವೃತ್ತಿಯನ್ನು ಶುದ್ಧವನ್ನಾಗಿ ಮಾಡಿಕೊಳ್ಳಿ. ವೃತ್ತಿಯ ಶುದ್ಧಿಯ ಅನುಸಾರ ವಾಯುಮಂಡಲವನ್ನು ಸಹ ಶುದ್ಧವನ್ನಾಗಿ ಮಾಡಬಹುದು. ವೃತ್ತಿಯನ್ನು ಶುದ್ಧ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ನಮಃ ಶಿವಾಯ.